ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಳಕಿನ ಕಿರಣಗಳು ಯಾವಾಗಲೂ ಸ್ಟ್ರೈಟ್ ಲೈನಲ್ಲೇ ಟ್ರಾವೆಲ್ ಆಗುತ್ತೆ. ಆದರೆ ಕೆಲವೊಮ್ಮೆ ಮೀಡಿಯಮ್ ಚೇಂಜ್ ಆದಾಗ ಆ ಲೈಟ್ ತನ್ನ ದಿಕ್ಕನ್ನು ಬದಲಿಸುತ್ತೆ. ಅದನ್ನು ನಾವು ರಿಫ್ರಾಕ್ಷನ್ ಆಫ್ ಲೈಟ್ ಅಂತೀವಿ. ಹೇಗಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು 2 ಗಾಜಿನ ಗ್ಲಾಸ್ ತೊಗೊಂಡಿದ್ದೀನಿ. ಆ ಗಾಜಿನ ಗ್ಲಾಸ್ ತುಂಬ ನೀರು ತುಂಬಿದ್ದೀನಿ. ಈಗ ಅದಕ್ಕೆ 2 ಪೆನ್ಸಿಲ್ನ ಹಾಕ್ತೀನಿ. ಪೆನ್ಸಿಲ್ನ ಹಾಕಿಬಿಟ್ಟು ಅದರ ಡೈರೆಕ್ಷನ್ನ ನೀಟಾಗಿ ಅಬ್ಸರ್ವ್ ಮಾಡೋಣ. ನೋಡಿ, ಇನ್ನೊಂದಕ್ಕೂ ನಾನು ಪೆನ್ಸಿಲ್ ಹಾಕ್ತಾಯಿದ್ದೀನಿ. ನಾವು ಸ್ವಲ್ಪ ಕ್ಲೋಸಾಗಿ ಏನಾದರೂ ಕ್ಯಾಮ್ರಾನ ಮೂವ್ ಮಾಡಿದರೆ ಅದರ ಡೈರೆಕ್ಷನ್ನು ಚೇಂಜ್ ಆಗಿರೋದು ನಮಗೆ ನೀಟಾಗಿ ಕಾಣುತ್ತೆ. ನೋಡಿ, ಮೇಲ್ಗಡೆಯಿಂದ ಟಾಪಿಂದ ನಾವು ಸ್ವಲ್ಪ ಝೂಮ್ ಮಾಡಿ ನೋಡೋಣ. ಟಾಪಿಂದ ನೋಡ್ಬೇಕಾದ್ರೆ ಏನು ಅನಿಸುತ್ತೆ ಅಂದರೆ, ನೋಡಿ, ಸ್ಟ್ರೈಟಾಗಿ ಕಾಣ್ತಾ ಇದೆ ನಮಗೆ. ಪೆನ್ಸಿಲ್ ಹೋಗಿರೋ ಸ್ಟ್ರೈಟಾಗಿ ಕಾಣ್ತಾ ಇದೆ. ಆದರೆ ಗ್ಲಾಸಿಂದ ಕ್ಲೋಸಾಗಿ ನೋಡಿದ್ರೆ ನೋಡಿ, ಆ ಪೆನ್ಸಿಲ್ನ ಡೈರೆಕ್ಷನ್ ಚೇಂಜ್ ಆಗಿದೆ. ಅದನ್ನು ನಾವು ರಿಫ್ರಾಕ್ಷನ್ ಆಫ್ ಲೈಟ್ ಅಂತೀವಿ. ಇದೆಲ್ಲ ಏನಕ್ಕಾಗುತ್ತೆ ಅಂದರೆ, ಲೈಟ್ ಏರ್ ಮೀಡಿಯಮಲ್ಲಿ ಇರ್ತಾ ಸ್ಟ್ರೈಟಾಗಿ ಟ್ರಾವೆಲ್ ಆಗ್ತಾ ಇರುತ್ತೆ. ಅದೇ ಲೈಟ್ ವಾಟರ್ ಮೀಡಿಯಮಿಗೆ ಎಂಟರ್ ಆದಾಗ ತನ್ನ ಡೈರೆಕ್ಷನ್ನ ಸ್ಲೈಟಾಗಿ ಚೇಂಜ್ ಮಾಡುತ್ತೆ. ಇದನ್ನು ನಾವು ರಿಫ್ರಾಕ್ಷನ್ ಆಫ್ ಲೈಟ್ ಅಂತೀವಿ. ಇದಕ್ಕೆ ಅನುಗುಣವಾಗಿ ಇನ್ನೊಂದು ಇಮೇಜ್ನ ನೋಡೋಣ. ಈ ಇಮೇಜಲ್ಲಿ ಡೈರೆಕ್ಷನ್ ಒಂದು ಕಡೆ ಪಾಯಿಂಟ್ ಮಾಡ್ತಾ ಇದೆ. ಅದೇ ಡೈರೆಕ್ಷನ್ ಹೇಗೆ ಚೇಂಜ್ ಆಗುತ್ತೆ ನೋಡಿ. ನಾನು ವಾಟರ್ ಮೀಡಿಯಮಿಂದ ನೋಡಿದಾಗ ಅದೇ ಡೈರೆಕ್ಷನ್ ನನಗೆ ಇನ್ನೊಂದು ಕಡೆ ಪಾಯಿಂಟ್ ಮಾಡುತ್ತೆ. ಏನು ಮ್ಯಾಜಿಕ್ ಅಲ್ವಾ? ಇದು ಮ್ಯಾಜಿಕ್ ಅಲ್ಲ, ಲಾಜಿಕ್ಕು ಅಲ್ಲ, ಇದು ಫಿಸಿಕ್ಸು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ.